ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ನಾನು ಹೊಸದಾಗಿ ಒಂದು ಗಡಿಯಾರ ತರಿಸಿದ್ದೆ, ಅದನ್ನು ಹ್ಯಾಂಗ್ ಮಾಡಿಸ್ತಾ ಇದ್ದೀನಿ. ಈ ಗಡಿಯಾರದ್ದು ಒಂದು ಟಿಪ್ ಹೇಳ್ತೀನಿ. ಯಾವಾಗಲೂ ನಾವು ಓಡಾಡ್ತೀವಲ್ಲ, ಆ ಜಾಗದಲ್ಲಿ ಅಂದರೆ ಗಡಿಯಾರದ ಕೆಳಗಡೆ ನಾವು ಓಡಾಡಬಾರ್ದು. ರೂಮ್ ಬಾಗಿಲಿಗೆಲ್ಲ ಹಾಕಬಾರ್ದು ಗಡಿಯಾರನ. ಮತ್ತು ಟೈಮ್ನೂ ಅಷ್ಟೇ ಹೆಚ್ಚು ಕಮ್ಮಿ ನಿಲ್ಲಿಸ್ಬಾರ್ದು. 5 ನಿಮಿಷ 10 ನಿಮಿಷ ಆ ಥರ ಕೂಡ ನಿಲ್ಲಿಸ್ಬಾರ್ದು. ಕರೆಕ್ಟಾಗಿ ಏನು ಟೈಮ್ ಇರುತ್ತೋ ಅದನ್ನೇ ನಿಲ್ಲಿಸ್ಬೇಕು. ಇವತ್ತು ಶುಕ್ರವಾರ, ಟೈಮ್ 5 ಗಂಟೆ ಆಗಿದೆ. ನಾನು ಬಾಗಿಲಿಗೆ ರಂಗೋಲಿ ಹಾಕ್ತಾಯಿದ್ದೀನಿ. ನಾನು ಎದ್ದು ಆವಾಗಲೇ ಒಂದು ಅರ್ಧ ಗಂಟೆ ಮೇಲೆ ಆಯಿತು. ಸ್ನಾನ ಎಲ್ಲ ಆಯಿತು, ನೀರು ಕಾಯಿಸ್ಕೊಂಡು. ಸೊ ಈಚೆನಲ್ಲಿ ಇವಾಗ ಬಂದುಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ನಮ್ಮ ಎದುರುಗಡೆ ಮನೆ ಹತ್ರ ಕಡೆ ಸೈಡಲ್ಲಿ ಒಂದು ಟೀ ಅಂಗಡಿ ಇದೆ, ದಿನಸಿ ಅಂಗಡಿ. ಅದು ಮಾತ್ರ ಓಪನ್ ಇರುತ್ತೆ 5 ಗಂಟೆನಲ್ಲಿ. ಸೊ ಮತ್ತು 5 ಗಂಟೆಗಿಂತ ಮುಂಚೆ ಇದ್ದರೆ ನಾನು ಈಚೆಗೆ ಬರೋದಿಲ್ಲ. ಇನ್ನೂ ಆಕಾಶದಲ್ಲಿ ನಕ್ಷತ್ರ ಕೂಡ ಸ್ವಲ್ಪ, ಚಂದ್ರ ಎಲ್ಲ ಇದೆ. ಇನ್ನೂ ಟೈಮ್ ಅಷ್ಟಾಗಿಲ್ಲ. ಯಾವಾಗಲೂ ನಾವು ಗೇಟ್ ಆಗಲಿ ಮೇಯ್ನ್ ಡೋರ್ ಆಗಲಿ ಒಳಭಾಗಕ್ಕೆ ತೆಗಿಬೇಕು, ಹೊರಗಡೆ ಭಾಗಕ್ಕೆ ತೆಗಿಬಾರ್ದು. ನೋಡಿ, ಇನ್ನೂ ಆಕಾಶದಲ್ಲಿ ಚಂದ್ರ ಇರೋವಂಥದ್ದು. ಇವಾಗ ಪೂಜೆ ಕೂಡ ಆಯಿತು. ಇದು ನನ್ನ ಫಸ್ಟು ಡೈಲಿ ರೊಟೀನ್ ಇತ್ತು. ಇವಾಗ ಫುಲ್ಲು ನನಗಿನ್ನೂ 3/4% ನನಗೆ ಓಕೆ. ಹಾಗಾಗಿ ನನ್ನ ಹೆಲ್ತ್ ಕಂಡೀಷನ್ ಇರೋದರಿಂದ ಪ್ರತಿದಿನ ಈ ರೀತಿ ಪೂಜೆ ಮಾಡಲಿಕ್ಕಾಗಲ್ಲ, ಇಷ್ಟು ಬೇಗ ಮಾಡಲಿಕ್ಕಾಗಲ್ಲ. ಡೈಲಿ ಅಂತೂ ಸ್ನಾನ ಪೂಜೆ ನಮ್ಮ ಮನೆಯಲ್ಲಿ ತಪ್ಪಿಸಲ್ಲ. ಬೆಳಗ್ಗೆ ಸಂಜೆ 2 ಟೈಮು ದೀಪ ಹಚ್ಚಿ ಪೂಜೆ ಮಾಡ್ತೀವಿ. 5:30 ಆಗಿದೆ ಟೈಮು. ಆದರೆ ಡೈಲಿ ಸ್ವಲ್ಪ ಲೇಟ್ ಆಗುತ್ತೆ. ವಾರ ದಿನಗಳಲ್ಲಿ ಈ ರೀತಿ ಆದಷ್ಟು ಬೇಗ ಮಾಡಲಿಕ್ಕೆ ಇವಾಗ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಶುಕ್ರವಾರ ದಿನ ಕುಬೇರ ರಂಗೋಲಿ ಆಗಲಿ, ಅಷ್ಟದಳ ಕಮಲದ ರಂಗೋಲಿ ಆಗಲಿ ಹಾಕಿ ತುಂಬಾ ಒಳ್ಳೆಯದು. ಇನ್ನು ನಾನು ಬೆಳಗ್ಗೆಯಿಂದ ಮತ್ತೆ ವಿಡಿಯೋ ಮಾಡಿಕೊಡ್ಲಿಲ್ಲ. ನಮ್ಮ ಸಾಚುಗೆ ಎಕ್ಸಾಮ್ಸ್ ನಡೀತಾ ಇದೆ, 1 ವೀಕ್ ಇರುತ್ತೆ ಎಕ್ಸಾಮು. ಸೊ ಹಾಗಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಇದು ಸಂಜೆ ಟೈಮಲ್ಲಿ ಮಾಡ್ಕೊಂಡಿರೋವಂಥದ್ದು ವಿಡಿಯೋ ಕ್ಲಿಪ್ಪಿಂಗು. ದೋಸೆ ಹಿಟ್ಟಿಗೆ ಆಡಿಸಿದ್ದೀನಿ, ಮಾಮೂಲಿ ಅಕ್ಕಿ ಮತ್ತು ಸ್ವಲ್ಪ ಉದ್ದಿನಬೇಳೆ, ಹಾಗೆಯೇ ಸ್ವಲ್ಪ ಅನ್ನ ಸೇರಿಸಿ ಆಡಿಸಿರುವಂಥದ್ದು. ಇನ್ನು ಬಾಳೆಗೊನೆ ಇತ್ತು ಒಂದು, ಅದನ್ನು ಈ ರೀತಿ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಒಂದು ಗಂಧದ ಕಡ್ಡಿ ಚುಚ್ಚಿಬಿಟ್ಟು ಮುಚ್ಚಿ ಇಟ್ಟರೆ 1 ದಿನ ಮುಚ್ಚಿಡಬೇಕು. ಸೊ ಅದಾಗಿದ್ದು 1 ದಿನ 2 ದಿನಕ್ಕೆಲ್ಲ ನೀಟಾಗಿ ಹಣ್ಣಾಗುತ್ತೆ. ಕೆಲವೊಂದು ಸಲ ತಂದಿರ್ತೀವಿ, ಅಂದರೆ ಬೇಕಾಗಿರುತ್ತೆ ನೋಡಿ ಎಮರ್ಜೆನ್ಸಿಗೆ, ಆವಾಗೆಲ್ಲ ಈ ಥರ ಮಾಡ್ಕೋಬೋದು. ಇನ್ನು ಅವನು ಓದ್ಕೊತಾ ಇದ್ನಲ್ಲ, ಅವನಿಗೆ ಹಾಲು ಕಾಯಿಸ್ಕೊಡ್ತಾ ಇದ್ದೀನಿ. ಸೊ ಅವನೇ ಓದ್ಕೊತಾನೆ. ಮ್ಯಾಥ್ಸ್ ಒಂದು ನನ್ನ ಹತ್ರ ಡೌಟ್ ಇರೋವಂಥ ಲೆಕ್ಕಗಳನ್ನ ಹೇಳಿಸ್ಕೊತಾನೆ ಅಷ್ಟೇ. ಸೊ ಅಭ್ಯಾಸ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವನಿಗೆ ಓದ್ಕೊಳ್ಳೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ಇನ್ನು ನೆಕ್ಸ್ಟು ಶನಿವಾರ ಬೆಳಿಗ್ಗೆ ರಾಗಿ ಹಸಿಟ್ಟು ಮಿಲ್ ಮಾಡಿಸ್ಕೊಬಂದು ಕೊಟ್ಟಿದ್ದ, ಅದನ್ನು ಬಂದ್ರಾಡ್ಬಿಟ್ಟು ತುಂಬ್ಕೊತಾ ಇದ್ದೀನಿ. ಈ ಥರ ಮಿಲ್ಗೆ ಹೋಗೋವಂಥದ್ದು, ಡೈರಿಗೆ ಹಾಲು ತೊಗೊಬರೋದಕ್ಕೆ ಹೋಗೋದು, ಮತ್ತು ಇಲ್ಲಿ ಮನೆ ಹತ್ರ ಅಂಗಡಿನಲ್ಲಿ ದಿನಸಿ ತರೋವಂಥದ್ದು, ಇದೆಲ್ಲ ನನ್ನ ಮಗನ ಕೆಲಸನೇ. ಆದರೆ ಹೋಗ್ತಾನೆ ಮಾತ್ರ. ನಾನು ಹೇಳ್ತಾ ಇರ್ತೀನಿ, ನಿನ್ನದೇ ಜವಾಬ್ದಾರಿ. ಸೊ ನಿನಗೆ ಎಷ್ಟು ಓದ್ತೀಯೋ ಆಮೇಲಿಂದ ನಿಮ್ಮ ಪಪ್ಪಂಗೆ ಫ್ರೀ. ಇವಾಗ ನಿಮ್ಮ ಪಪ್ಪ ಎಲ್ಲ ಮನೆ ಹೇಗೆ ಮೇಂಟೆನೆನ್ಸ್ ಮಾಡ್ತಾಯಿದ್ಯೋ ಅದೇ ರೀತಿ ನೀನು ಮಾಡ್ಕೊಂಡು ಹೋಗ್ಬೇಕು ಮುಂದೆ ಅಂತ ಹೇಳ್ಬಿಟ್ಟು ಅಂತ. ಇನ್ನು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಇವತ್ತು ಪ್ಯಾಂಟ್ಗಳೆಲ್ಲ ಹಾಕ್ತಾಯಿದ್ದೀನಿ, ಸಪ್ರೇಟಾಗಿ ಹಾಕ್ತೀನಿ. ಪ್ಯಾಂಟು ಶರ್ಟ್ಸ್ಗಳು ಸಪ್ರೇಟು, ಮತ್ತು ಡೈಲಿ ವೇರ್ಸ್ದೆಲ್ಲ ಸಪ್ರೇಟು. ಫಸ್ಟ್ ದಿನ ಅಂತೂ ತುಂಬ ಬಟ್ಟೆ ಇತ್ತು ಅಂತ 6 ಸಲ ಹಾಕ್ಬಿಟ್ಟಿದ್ದೆ. ತುಂಬ ಜನ ಕಮೆಂಟ್ ಮಾಡಿದರು, ಇಷ್ಟೊಂದು ಸಲ ಎಲ್ಲ ಹಾಕ್ಬಿಡಿ ವಾಷಿಂಗ್ ಮಿಷಿನ್ ಹಾಳಾಗುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಅಂತ. ಇವಾಗ ಇದು ಜೀನ್ಸ್ ಆಪ್ಷನ್ಸ್ ಕೊಟ್ಟಿದ್ದೀನಿ. ಈ ಥರ ಮಾಡ್ಕೊಳ್ಳಲ್ಲ, ಜಸ್ಟ್ 1 ದಿನಕ್ಕೆ 1 ಸಲ ಹಾಕ್ಕೊತೀನಿ ಅಷ್ಟೆ. ವಾರಕ್ಕೆ ಒಂದು 4 ದಿನ ಅಂತೂ ಹಾಕಲೇಬೇಕು. ಯಾಕಂದರೆ ನಮ್ಮ ಮನೇಲಿ ಡೈಲಿ ಸ್ನಾನ ಎಲ್ಲ ಇರೋದ್ರಿಂದ ಬಟ್ಟೆಗಳು ಜಾಸ್ತಿ ಇರುತ್ತೆ. ಇನ್ನು ತಿಂಡಿಗೆ ದೋಸೆ ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ಕಡಲೆಕಾಳು ನೆನೆಸಿರುವಂಥದ್ದು ಮೊಳಕೆ ಬರಲಿ ಅಂತ ಇಟ್ಟಿದ್ದೆ. ನಾನು ನನ್ನ ಮಗ ಇಬ್ಬರೇ ಇದ್ದಿದ್ದು, ಹಾಗಾಗಿ ಹೀರೆಕಾಯಿನ ಹಾಗೆ ಫ್ರೈ ಮಾಡಿಬಿಟ್ಟು ಸಿಂಪಲ್ಲಾಗಿ ಮಾಡಿದೆ, ಬಟ್ ಟೇಸ್ಟಿಯಾಗಿತ್ತು. ಇನ್ನು ನಾನು ಸ್ವಲ್ಪ ಪೂಜೆ ಮಾಡೋದು ಲೇಟ್ ಆಗುತ್ತಲ್ಲ, ಹಾಗಾಗಿ ಅವನಿಗೆ ಎಕ್ಸಾಮ್ ಇತ್ತು, ಮತ್ತು ಅವನಿಗೆ ಪೂಜೆ ಮಾಡು ಅಂತ ಹೇಳ್ಬಿಟ್ಟು ಅವನ ಕೈಲೇ ಪೂಜೆ ಮಾಡಿಸಿದ್ದೀನಿ. ಒಂದೊಂದು ಸಲ ಲೇಟ್ ಆದರೆ ನಾನು ಅವನ ಹತ್ರನೇ ಪೂಜೆ ಮಾಡಿಸ್ಬಿಡ್ತೀನಿ. ಇನ್ನು ಅವನು ತಿಂಡಿ ತಿಂದ್ಕೊಂಡು ಅವನು ಹೋದ ಸ್ಕೂಲ್ಗೆ. ಇನ್ನು ನಂದು ಕೂಡ ಸ್ನಾನ ಪೂಜೆ ಎಲ್ಲ ಆಯಿತು. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ. ಅಷ್ಟರಲ್ಲಿ ಇದೆಲ್ಲ ಬಟ್ಟೆದೆಲ್ಲ ಕೆಲಸ ಆಗಿತ್ತು. ಇವಾಗ ತೆಗೆದ್ಬಿಟ್ಟು ಒಣಗಾಕ್ತಾಯಿದ್ದೀನಿ. ನಾನು ಆದಷ್ಟು ಬೆಳಗ್ಗೆನೇ ಹಾಕ್ಬಿಡ್ತೀನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆನ. ಮುಸ್ಸಂಜೆನೆಲ್ಲ ಬಟ್ಟೆನ ಮನೆ ಬಾಗಿಲಲ್ಲಿ ಅಥವಾ ಒಣಗಾಕುವಂಥದ್ದು, ನಮಗೆ ಸ್ಪೇಸ್ ಅಷ್ಟಿಲ್ಲ ಅಲ್ವ, ಅದೆಲ್ಲ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ನಾನು ಬೆಳಗ್ಗೆ ಟೈಮೇ ಹಾಕ್ಬಿಡ್ತೀನಿ. ಆವಾಗ ನೀಟಾಗಿ ಸಂಜೆ ಅಷ್ಟೊತ್ತಿಗೆ ಒಣಗಿರುತ್ತೆ ಬಟ್ಟೆಗಳು, ಆವಾಗ ಎತ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಮತ್ತು ವಾಷಿಂಗ್ ಮಿಷಿನ್ ಅಲ್ವಾ ಅಂತ ಹೇಳ್ಬಿಟ್ಟು ಅಂತಾಗಲಿ ಕೈಯಲ್ಲಾಗಲಿ ಮುಸ್ಸಂಜೆ ಟೈಮಲ್ಲೆಲ್ಲ ಬಟ್ಟೆಗಳನ್ನ ಒಗಿಬಾರ್ದು, ಅದು ಒಳ್ಳೆಯದಲ್ಲ. ಸೂರ್ಯ ಮುಳುಗಿದ ಮೇಲೆ ಬಟ್ಟೆಗಳನ್ನ ಒಗಿಬಾರ್ದು. ಹಾಗೆ ಅಡುಗೆ ಮನೆಗೆಲ್ಲ ನೀರು ಇಟ್ಕೊಂಡು ಪಾತ್ರೆ ಎಲ್ಲ ತೊಳೆದೆ.
ಈ ರೀತಿ ನೀರು ಬಂದಾಗ ಫಸ್ಟು ಬಟ್ಟೆ ಕೂಡ ಒಗಿತಾ ಇದೆ. ಇವಾಗ ಬಟ್ಟೆ ಒಗೆಯೋದೊಂದು ಕೆಲಸ ಕಡಿಮೆ ಆಗಿದೆ ಅಲ್ವಾ, ಕಡಿಮೆ ಆಗಿದೆ ಅನ್ನೋದಕ್ಕಿಂತ ಬಟ್ಟೆ ಒಗೆಯೋ ಕೆಲಸ ಇಲ್ಲ ನಂದು. ಹಾಗಾಗಿ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಈಚೆನೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು 3 ದಿನಕ್ಕೆ ಒಂದ್ಸಲ ನೀರು ಬರುತ್ತಲ್ಲ, ಪಾತ್ರೆಗಳಿರುತ್ತಲ್ಲ ಆ ಪಾತ್ರೆಗಳೆಲ್ಲ ತೊಳ್ಕೊತೀನಿ. ಇಷ್ಟೇ ಮಾಡೋ ಅಂಥದ್ದು. ಫಸ್ಟಂತೂ ಒಂದು 10 ಗಂಟೆಗೆ ನೀರು ಬಂದರೆ ನನಗೆ ಈಚೆ ಕೆಲಸನೇ ಬಟ್ಟೆದೇ ತುಂಬ ಕೆಲಸ ಆಗಿಬಿಡ್ತಿತ್ತು. ಎಲ್ಲ ನೆನೆಸಿ ಅದನ್ನು ಒಗೆದು ಜಾಲಿಸಿ ಒಣಗಾಕೋಷ್ಟೊತ್ತಿಗೆ ಸಾಕಾದಂಗೆ ಆಗ್ತಿತ್ತು. ಇವಾಗ ಎಷ್ಟೋ ರಿಲೀಫ್ ಅಂತ ಅನ್ನಿಸ್ತಾ ಇದೆ. ಇವಾಗ ಈಚೆನಲ್ಲಿ ಯಾಕೋ ನೀರು ಸಣ್ಣ ಬರ್ತಾಯಿದೆ ಅಂತ ಅನ್ನಿಸ್ತು. ಹಾಗಾಗಿ ಪೈಪೆಲ್ಲ ಎತ್ಬಿಟ್ಟು ಕೈಯಲ್ಲೇ ಹಾಕ್ತಾಯಿದ್ದೀನಿ. ಗಿಡಗಳಿಗೆಲ್ಲ ಅಂತೂ ಒಣಗೋದಂಗೆ ಆಗೋದಲ್ವ, ಇತ್ತೀಚೆಗೆ ಸಿಕ್ಕಾಬಿಟ್ಟೆ ಬಿಸಿಲಿದೆ. ಹಾಗೆಯೇ ಕೆಲವೊಂದು ಹಳೆಯ ಟ್ಯಾಬ್ಲೆಟ್ಸ್ಗಳು ಮನೆ ಕ್ಲೀನ್ ಮಾಡಿದಾಗ ಹಾಗೆ ಬಿಸಾಕಿದೆ, ಅದನ್ನು ಎಸೆದೇ ಇರಲಿಲ್ಲ. ಸೊ ಒಂದು ಸ್ವಲ್ಪ ಪಾತ್ರೆಗೆ ನೀರು ಹಾಕ್ಬಿಟ್ಟು ಈ ರೀತಿ ಮಾತ್ರೆಗಳೆಲ್ಲ ಇರುತ್ತಲ್ವ, ಹಳೆಯ ಮಾತ್ರೆಗಳು, ಅದನ್ನೆಲ್ಲನೂ ಈ ರೀತಿ ಹಾಕಿ ಚೆನ್ನಾಗಿ ಅದು ಸ್ವಲ್ಪ ಎಲ್ಲ ಕರಗಬೇಕು. ನೋಡಿ ಈ ಥರ ಕರಗಿಬಿಡುತ್ತೆ. ಬೇಕಂದರೆ ನೀವು ಪೌಡ್ರು ಕೂಡ ಕಲ್ಲಲ್ಲಿ ಕೆಚ್ಬಿಟ್ಟು ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡು ಗಿಡಗಳಿಗೆ ಹಾಕೋದ್ರಿಂದ ಹುಳಗಳೆಲ್ಲ ಹೋಗುತ್ತೆ ಮತ್ತು ಗಿಡಗಳೆಲ್ಲ ಹುಳ ಆಗೋಲ್ಲ. ವೇಸ್ಟ್ ಮಾಡೋದಕ್ಕಿಂತ ಎಸ್ಬಿಡೋದಕ್ಕಿಂತ ಈ ರೀತಿ ಮಾಡ್ಕೋಬೋದು. ಮತ್ತು ಕೆಲವೊಂದು ಸಿರಪ್ ಇರುತ್ತೆ ನೋಡಿ, ತುಂಬ ಕಾಮನ್ ಆಗಿರೋವಂಥದ್ದು ಜ್ವರ, ಕೆಮ್ಮು, ಈ ಥರ ಸಿರಪ್ಗಳಿಗೂ ಕೂಡ ಈ ಥರ ಗಿಡಗಳಿಗೆ ಹಾಕ್ಬೋದು, ಏನೂ ಆಗೋಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಗಿಡಗಳು ನಾನು ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಟೈಮು 11 ಗಂಟೆ ಆಗಿತ್ತು. ನಾನಿಲ್ಲಿ ಅಗ್ರಹಾರಲ್ಲಿರುವಂಥ ಒಂದು ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ಅಂತೂ ಒಂದು ರೀತಿ ನಂಗೆ ತುಂಬಾ ಫೇವ್ರೆಟ್ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ದೇವಿಗಂತೂ ಇವತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇದು ಗಣೇಶನ ದೇವಸ್ಥಾನಗಳಲ್ಲಿ ಸಂಕಷ್ಟ ಚತುರ್ಥಿ ಇರುತ್ತಲ್ಲ, ಅವಾಗೆಲ್ಲ ವಿಶೇಷವಾಗಿ ಅಲಂಕಾರ ಮಾಡಿರ್ತಾರೆ. ಹಾಗೆಯೇ ಇಲ್ಲೊಂದು ವಿಡಿಯೋ ಕ್ಲಿಪ್ಪಿಂಗ್ ತೆಕ್ಕೊಂಡು ಇವತ್ತು ನನಗೆ ಇಲ್ಲಿ ಪ್ರಸಾದ ಕೂಡ ಸಿಕ್ತು, ಪೊಂಗಲ್ ಕೊಟ್ಟಿದ್ರು. ಯಾವಾಗಲೂ ಅಷ್ಟೇ ದೇವರ ನೈವೇದ್ಯಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಕೂಡ ಸೇರಿಸಲ್ಲ. ಇಲ್ಲೂ ಅಷ್ಟೇ ಪೊಂಗಲ್ಗೆ ಖಾಲಿನೇ ಹೇಗೆ ಮಾಡಿದರು, ಆದರೆ ಚೆನ್ನಾಗಿತ್ತು. ಇನ್ನು ಮಧ್ಯಾಹ್ನದ ಮೇಲೆ ನಮ್ಮಮ್ಮ ಅಪ್ಪ ಬಂದಿದ್ದರು. ಸೊ ಅವರು ಹೋಗ್ತಿದ್ದಾರೆ, ಅವರು ಹಾಸ್ಪಿಟ್ಲಿಗೆ ಬಂದಿದ್ರಂತೆ. ನಮ್ಮಮ್ಮಂಗೆ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಅಂತ ಕಾಲಂದು ತೋರಿಸೋದಕ್ಕೆ ಅಂತೇಳಿ ಸ್ಕ್ಯಾನಿಂಗಿಗೆ ಅಂತ ಬಂದಿದ್ದರು. ಹಾಗಾಗಿ ಅವರು ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ನಮ್ಮ ಸಚ್ಚುಗೆ ದುಡ್ಡು ಕೊಡ್ತಾಯಿದ್ದಾರೆ. ಇಷ್ಟು ವರ್ಷ ನಮ್ಮ ಸಚ್ಚು ಏನು ಮಾಡ್ತಾಯಿದ್ದ ಅಂದರೆ ದುಡ್ಡು ಕೊಟ್ಟರೆ ನನಗೆ ಕೊಡ್ತಾಯಿದ್ದ. ನಮ್ಮಮ್ಮ ಆಮೇಲೆ ಒಂದೆಲೆ ಸೊಪ್ಪು ಕೊಡು, ನಾನು ಅಲ್ಲಿ ಹಾಕ್ತೀನಿ ಊರಲ್ಲಿ ಅಂತ ಹೇಳ್ಬಿಟ್ಟು ಅಂತ ಕಿತ್ಕೋತಾ ಇತ್ತು. ನಾನು ಪೂರ್ತಿ ಎತ್ತ ಕಿತ್ಕೊ ಹೋಗು, ಅದು ಜ್ಯೂಸ್ ಕೂಡ ಮಾಡ್ಕೋಬೋದು, ಸಾಂಬಾರು ಚಟ್ನಿ ಎಲ್ಲ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಕಿತ್ಕೊಟ್ಟೆ. ಇಷ್ಟು ವರ್ಷದಲ್ಲಿ ಯಾವಾಗಲೂ ಯಾರೇ ದುಡ್ಡು ಕೊಟ್ರು ನನ್ನ ಮಗ ನನಗೆ ಕೊಡ್ತಾಯಿದ್ದ. ಬಟ್ ಈ ಸಹ ಮಾತ್ರ ನಾನು ಕೊಡಲ್ಲ, ನನಗೇನೆ ಇದು 500 ರೂಪಾಯಿನೂ ಅಂತ ಹೇಳ್ಬಿಟ್ಟು ಅಂತ ಇಟ್ಕೊಂಡವನೇ, ನನಗೆ ಕೊಡಲೇ ಇಲ್ಲ. ಬಟ್ ನಾನು ಹೇಳಿದೆ ಆಯಿತು ಇಟ್ಕೊ, ಆದರೆ 500 ರೂಪಾಯಿ ಏನಕ್ಕೆ ಖರ್ಚು ಮಾಡ್ತೀಯ, ಅದ್ರದ್ದು ಲೆಕ್ಕ ಹೇಳು, ಯಾಕಂದರೆ ಯೂಸ್ ಆಗೋ ಅಂಥದ್ದಕ್ಕೆ ಖರ್ಚು ಮಾಡಬೇಕು. ಯೂಸ್ ಆಗದೆ ಇರೋದಕ್ಕೆ ನನ್ನ ಪ್ರಕಾರ 2 ರೂಪಾಯಿ ಕೂಡ ಖರ್ಚು ಮಾಡಬಾರ್ದು, ಅದು ವೇಸ್ಟ್ ಅಲ್ವಾ. ಹಾಗೆಯೇ ಇನ್ನು ಅವ್ರು ತಂದಿರೋ ಅಂಥ ಐಟಮ್ಸ್ ಎಲ್ಲನೂ ಎತ್ತಿ ಇಡ್ತಾಯಿದ್ದೀನಿ. ಏನಾದರೂ ಈ ಥರ ಬಾಡಿಗೆ ಕಾರಲ್ಲೆಲ್ಲ ಬಂದರೆ ಈ ಥರ ತೊಗೊಬರ್ತಾರೆ, ಇನ್ನು ಬಸ್ಸಲ್ಲೆಲ್ಲ ಬಂದರೆ ತೊಗೊಬರೋಲ್ಲ. ಅದರಲ್ಲೂ ಅವ್ರು ಜಾಸ್ತಿ ಬರೋದಿಲ್ಲ. ಸೊ ನನಗೆ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಒಂದು ಕಮೆಂಟ್ಸ್ ಬರ್ತಾಯಿದೆ, ನೀವು ವೆಯ್ಟ್ ಲಾಸ್ದು ಮಾಡ್ತಾಯಿದ್ರಿ, ಆಮೇಲೆ ನಮಗೆ ಸುಮ್ಮನೆ ಹೇಳಿದ್ರೆ ಇವಾಗ ವೆಯ್ಟ್ ಲಾಸ್ದೆಲ್ಲ ಮಾಡ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅಂತ. ಇದು ನಮ್ಮ ತೋಟದಲ್ಲೇ ಬೆಳೆದಿರೋ ಅಂಥದ್ದು ಮೂಲಂಗಿ, ನಮ್ಮಪ್ಪ ಬೆಳೆದಿರೋದು. ಇವಾಗ ಅವ್ರಿಗೆ ರಿಟೈರ್ಡ್ ಆಗಿದೆಯಲ್ವಾ, ತೋಟದಲ್ಲೇ ಸಣ್ಣ ಪುಟ್ಟದಾಗಿ ತರಕಾರಿಗಳೆಲ್ಲ ಹಾಕ್ಕೊಂಡಿದ್ದಾರೆ. ಯಾಕಂದರೆ ನಮಗೆಲ್ಲ ಅಲ್ಲಿ ಬೇಕು ಅಂದರೆ 7-8 ಕಿಲೋಮೀಟ್ರ್ ದೂರನೇ ಹೋಗಬೇಕು. ತರಕಾರಿ, ಹೂವು, ಹಣ್ಣು ಎಲ್ಲ ಅಕ್ಕಪಕ್ಕದಲ್ಲಿ ಏನೂ ಸಿಗೋದಿಲ್ಲ. ಹಾಗಾಗಿ ವೆಯ್ಟ್ ಲಾಸ್ದು ನಾನು ನಿಜ 1 ವಾರ ಮಾಡಿದೆ, ಆಮೇಲಿಂದ ನಾನು ಹುಷಾರು ತಪ್ಪಿಬಿಟ್ಟಿದ್ದೆ. ಹಾಗಾಗಿ ನಾನು ಅದನ್ನು ಸ್ಟಾಪ್ ಮಾಡಿದೆ. ಯಾಕಂದರೆ ಫಸ್ಟು ನಾನು ಹುಷಾರಾಗಬೇಕಲ್ವ, ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಈ ಕಡೆ ಫುಡ್ಡು ಕೂಡ ಕಂಟ್ರೋಲ್ ಇರಬೇಕು, ಅಥವಾ ವಾಕ್ ಮಾಡಬೇಕು, ಅಥವಾ ಎಕ್ಸಸೈಸ್ ಮಾಡಬೇಕು, ಇಲ್ಲ ಯೋಗ ಮಾಡಬೇಕು, ಅಥವಾ ಜಿಮ್ಗೆ ಹೋಗಬೇಕು. ಈ ಥರ ಎಲ್ಲ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ವೆಯ್ಟ್ ಲಾಸ್ ಮಾಡೋಕ್ಕಾಗೋದು. ಬರೀ ಫುಡ್ಡಿಂದನೇ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಅಷ್ಟು ಬೇಗ ಈಸಿಯಾಗಿ ಆಗೋಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನನಗೆ ತುಂಬ ವಾಕ್ ಮಾಡೋಕ್ಕಾಗ್ತಾಯಿಲ್ಲ. ನಾನು 100% ಕ್ಯೂರ್ ಆಗಬೇಕಲ್ವ, ಮಾಡ್ತೀನಿ, ಮಾಡದೆ ಏನೂ ಬಿಡೋದಿಲ್ಲ. ಆದರೆ ಇನ್ನೊಂದೇನಂತ ಹೇಳಿದ್ರೆ ನಾರ್ಮಲಾಗಿ ಎಲ್ಲರ ಥರ ನಾವು ಫುಡ್ ರೋಟೀನ್ ತೊಗೊಳಕ್ಕಾಗಲ್ಲ. ಪ್ರೋಟೀನು, ನ್ಯೂಟ್ರಿಯೆಂಟ್ಸ್ ಜಾಸ್ತಿ ತೊಗೊಂಡು ರೈಸ್ ಐಟಮ್ಸ್ ಎಲ್ಲ ಕಡಿಮೆ ಮಾಡ್ಬೋದು. ಆ ಥರ ಕೂಡ ಇದೆಲ್ಲ ತೆಂಗಿನಕಾಯಿ ಅವ್ರು ತಂದಿರೋದು. ಆದರೆ ನಮಗೆ ಪ್ರೋಟೀನ್ ಎಲ್ಲ ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಕಿಡ್ನಿನಲ್ಲಿ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಆಗುತ್ತೆ, ಆವಾಗ ನಮಗೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಆಲ್ರೆಡಿ ನನಗೆ ಕಿಡ್ನಿ ಇಶ್ಯೂಸ್ ಇರೋದ್ರಿಂದ ನಮಗೆ ಪ್ರೋಟೀನು, ಇನ್ನು ಅನ್ನ ಮತ್ತು ಸಾಂಬಾರು ಅವ್ರಿಗೆ ಮಾಡಿದ್ನಲ್ಲ ಅದೇ ಇತ್ತು. ಈ ದ್ರಾಕ್ಷಿ ಹಣ್ಣಂದು ಜ್ಯೂಸ್ ಮಾಡಿಕೊಡ್ತಾಯಿದ್ದೀನಿ.
ನಾನು ಹೇಳ್ತಾ ಇದ್ದೆ ಅಲ್ವಾ, ಪ್ರೋಟೀನ್ ಮತ್ತು ನ್ಯೂಟ್ರಿಯೆಂಟ್ಸು, ಪೊಟ್ಯಾಷಿಯಮ್ ಇದೆಲ್ಲ ಜಾಸ್ತಿ ಆದಾಗ ಕಿಡ್ನಿನಲ್ಲಿ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಮಗೆ ಜಾಸ್ತಿ ಅದೆಲ್ಲ ತೊಗೊಳಕ್ಕಾಗಲ್ಲ. ಹಾಗಾಗಿ ನಾನು ಈ ಪ್ರೋಟೀನ್ ಪೌಡ್ರು ಈ ಥರದ್ದೆಲ್ಲ ಮತ್ತು ರಾಗಿ ಹಿಟ್ಟು ಇದೆಲ್ಲ ನಾನು ಜಾಸ್ತಿ ಕೂಡ ಯೂಸ್ ಮಾಡಲ್ಲ. ನಾನು ನೋಡ್ಕೊತೀನಿ ಯಾವುದ್ರಲ್ಲಿ ಪ್ರೋಟೀನ್ ಅಂಶ, ಈ ನ್ಯೂಟ್ರಿಯೆಂಟ್ಸ್ ಎಲ್ಲ ಜಾಸ್ತಿ ಇದೆಯೋ ಅದನ್ನು ಆದಷ್ಟು ಒಂದು ರೀತಿ ಕಡಿಮೆ ತೊಗೊತೀನಿ. ಸೊ ಯಾಕಂದರೆ ಇನ್ನೂ ಪ್ರಾಬ್ಲಮ್ ಆಗಬಾರ್ದಲ್ವಾ. ನಾರ್ಮಲ್ ಆಗಿರೋರ್ಗಾದರೆ ಓಕೆ, ನನಗೆ ಸಿಂಗಲ್ ಕಿಡ್ನಿ ಇರೋದ್ರಿಂದ ಜಾಸ್ತಿ ಇಶ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕಂಟ್ರೋಲ್ ಮಾಡ್ಕೊತೀನಿ ಫುಡ್ಡಲ್ಲಿ. ಹಾಗಾಗಿ ನಾನು ವೆಯ್ಟ್ ಲಾಸ್ದು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ ಅಷ್ಟೇ. ಇದು ಭಾನುವಾರ ಬೆಳಿಗ್ಗೆ ಅವ್ರು ತಂದುಕೊಟ್ಟಿದ್ದು ಬಾಳೆ ದಿಂಡು ಇತ್ತಲ್ಲ, ಬಾಳೆ ದಿಂಡಲ್ಲಿ ಜ್ಯೂಸ್ ಮಾಡಿದ್ದೆ. ಈ ಜ್ಯೂಸು ಅಷ್ಟೇ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಆದರೆ ಬೆಳಗಿನ ಟೈಮಲ್ಲೇ ಕುಡಿಬೇಕು, ಖಾಲಿ ಹೊಟ್ಟೆಗೆ ಕುಡಿಬೇಕು. ಇನ್ನು ಮೂಲಂಗಿ ಸೊಪ್ಪು ಇಷ್ಟ ಕಟ್ ಮಾಡಿಟ್ಟಿದ್ದೀನಿ. ಇನ್ನು ಉಳಿದಿದ್ದೆಲ್ಲ ಮೂಲಂಗಿ ಸುಮಾರು ನಾನು ಅಕ್ಕಪಕ್ಕ ಒಂದು 5 ಮನೆಗೆ ಕೊಟ್ಬಿಟ್ಟೆ. ಯಾಕಂದರೆ ನಾನು ನಮ್ಮೊಬ್ರಿಗೇ ಅಷ್ಟು ಇಟ್ಕೊಂಡ್ರೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಇವಾಗ ಇದನ್ನೆಲ್ಲನೂ ಕಟ್ ಮಾಡಿಬಿಟ್ಟು ನೀಟಾಗಿ ಒಂದು ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಡ್ತಾಯಿದ್ದೀನಿ. ಆಮೇಲಿಂದ ಬೇಕಾದಾಗ ಮಾಡ್ಕೊಳ್ಳೋದು ಸೊಪ್ಪಂದು ಅಂತ ಹೇಳ್ಬಿಟ್ಟು ಅಂತ. ಇನ್ನು ತಿಂಡಿಗೆ ಇವತ್ತು ರಾಗಿ ದೋಸೆ ಮಾಡಿಬಿಟ್ಟು ಇದು ಮೂಲಂಗಿ ತಂದು ಕೊಟ್ಟಿದ್ರಲ್ವ ಅದರದ್ದೇ ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಕಡಲೆಕಾಳು ಜೊತೆಯಲ್ಲಿ ಸ್ವಲ್ಪ ಗೊಜ್ಜು ಮಾಡಿದ್ದೀನಿ. ಮೂಲಂಗಿ ಹೆಲ್ತ್ಗೆ ಒಳ್ಳೆಯದು, ಬಟ್ ಬೇಳೆ ಸಾಂಬಾರು ಜೊತೆನೆಲ್ಲ ಮಾಡಿದ್ರೆ ನಮ್ಮ ಮನೇಲಿ ಅಷ್ಟಾಗಿ ತಿನ್ನಲ್ಲ. ಬಟ್ ಈಗಾದರೂ ಖಾಲಿ ಆಗಲಿ ಅಂತ ಹೇಳ್ಬಿಟ್ಟು ಅಂತ ಬೆಳಿಗ್ಗೆನೇ ಮಾಡಿದ್ದೀನಿ. ಬೆಳಿಗ್ಗೆ ಸ್ವಲ್ಪ ಮಧ್ಯಾಹ್ನಕ್ಕೆಲ್ಲ ಸ್ವಲ್ಪ ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ನಾವು ರಾಗಿ ದೋಸೆ ಮಾಡಬೇಕಾದ್ರೂ ಅಷ್ಟೇ ಚೆನ್ನಾಗಿ ಬರಬೇಕಂತ ನಾನು ಒಂದು ಕೈಲಿ ಫೋನ್ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಕಿತ್ತೋಯ್ತು ಅಷ್ಟೇ. ಬಟ್ ಚೆನ್ನಾಗಿ ಬರುತ್ತೆ ರಾಗಿ ದೋಸೆ. ಏನಂತ ಹೇಳಿದ್ರೆ ಪ್ಲೇಟ್ನ ಒಂದು ಕವರ್ ಮಾಡಿ ಮುಚ್ಚಬೇಕು. ಹಾಗೆ ರಾಗಿ ದೋಸೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಮತ್ತು ದೋಸೆ ಮಾಡಲಿಕ್ಕೆ ಒಂದು ತವ ಮತ್ತು ಚಪಾತಿ ರೊಟ್ಟಿಗೆ ಅಂತ ಸಪ್ರೇಟಾಗಿ ಒಂದು ತವ ಇಟ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಇದು ನಾನು ಗಂಧದ ಕಡ್ಡಿ ಚುಚ್ಬಿಟ್ಟು ಬಾಕ್ಸಿಗೆ ಹಾಕಿ ತೋರಿಸಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಬಾಳೆಹಣ್ಣು ಅಂತ ಹೇಳ್ಬಿಟ್ಟು ಅಂತ. 2 ದಿನಕ್ಕೆ ಈ ರೀತಿ ಹಣ್ಣಾಗುತ್ತೆ. ಇದು ದೇವಸ್ಥಾನಕ್ಕಾಗುತ್ತೆ ಅಂದ್ಬಿಟ್ಟು ಅಂತ ಈ ಚಿಪ್ನ ಕಟ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು, ಬಾಯ್.